ಏನಿರ್ತೈತಿ ಬಾವಿ ಇರ್ತೈತಿ, ಬಾವಿ ಮ್ಯಾಲ ಅಂತರ್ಗಂಗೆ ಅಂತ ಬಂದಿರ್ತೈತಿ, ಹಸಿರು ಪಾಚ್ ಗೊತ್ತೈತಿ. ಅದು ಏನ್ ಮಾಡ್ರಿ, ಒಂದ್ ಕಲ್ಲು ಒಗಿರಿ, ಕಲ್ಲು ಒಗದಾಗ ಹಿಂಗ್ ಸರದಂಗ್ ಕಾಣ್ತೈತಿ. ಆಮೇಲೆ ನೀವು ಹೋಗ್ರಿ ಮತ್ ಕುಡ್ಕೊಂತೈತಿ. ಈಗ ಇದೊಂದು ಬಾವಿದು. ಈಗ ಪ್ರವಚನದ ಕಲ್ಲು ಬಿದ್ದಾಗ ಹಿಂಗ ಅಂತರ್ಗಂಗೆ ಸರದಂಗ್ ಕಾಣ್ತೈತಿ. ಮನಿಗ್ ಹೋಗಿ ಕೂಡ್ಲೆ ಕುಡ್ಕೊಂಡ ಬಿಡ್ತೈತಿ. ಇದು ಅಂತರ್ಗಂಗೆ. ಇದನ್ನ ಹೇಳುದು ಮನಸ್ಸಂದ್ರ ಇದು ಒಂಥರ ಅಂತರ್ಗಂಗೆ ಇದ್ದಂಗ. ಇದು ಹಂಗ ಹಸರ್ ಪಾಚ್ ಕೂಡ್ತೈತಿ, ಒಕ್ಕೊಂತಿರೋದು ಮತ್ತ ಕೂಡ್ತಿರ್ತೈತಿ. ಇದು ಯಾಕೆ ಹಿಂಗ ಹೊಲಸ್ ಹಾಕೈತ್ರಿ? ಯಾಕೆ ಹೊಲಸ್ ಹಾಕೈತಿ ಅಂದ್ರ, ಈಗ ನೀವು ನೋಡ್ರಿ, ರೈತರದಿರಿ, ಶೇಂಗಾ ಬಿತ್ತಿರ್ತಿರೋ ಇಲ್ಲಿ. ಶೇಂಗಾ ಹೆಂಗ್ ಬಿತ್ತೀರಿ? ತೊಟ್ಟಿ ತೆಗೆದು ಬೀಜ ಬಿತ್ತಿರೇನ್ ಹಂಗ ಅನಾಮತ್ ಬಿತ್ತೀರಿ? ಸೊಟ್ಟಿ ತೆಗೆದು ಬಿತ್ತಿದ್ದು ಬೀಜ ಬಿತ್ತೀರಿ, ಬರುವಾಗ ಸೊಟ್ಟಿ ತಗೊಂಡ ಬಂತಲ್ಲ, ಸೊಟ್ಟ ಎಲ್ಲಿತ್ತದ? ತೆಗೆದಿದ್ದೇನು ಬೀಜ ಬಿತ್ತೀರಿ, ಸೊಟ್ಟಿ ಎಲ್ಲಿತ್ತದು? ಒಳಗಿತ್ತು. ಹಂಗ ಮನಸ್ಸಿನೊಳಗ ಒಂದಲ್ಲ, ಜನ್ಮ ಜನ್ಮಗಳ ಪುಣ್ಯ ಪಾಪಗಳ ಸಂಸ್ಕಾರದ ಫಲ ಒಳಗ್ ಕುಂತೈತೆಲ್ಲ, ಅದು ಸೊಟ್ಟಿ ತಗೊಂಡ ಹೊರಗೆ ಬರ್ತೈತಿ. ಅದು ಇವಾಗ ಪೂಜೆ ಮಾಡಿರ್ಬೋದು, ಹಿಂದ ಅದು ತಗೊಂಡು ಬರ್ತೈತಿಲ್ಲ. ತಗೊಂಡು ಬಂದು ಸ್ವಲ್ಪ ಮನಸ್ಸು ಎಳಸ್ತಿರ್ತೈತಿ. ಅಥಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪುರುಷ. ಎದಕ್ ನನಗೆ ಇಚ್ಛೆ ಇಲ್ಲ, ಆದ್ರೂ ಈ ಮನಸ್ಸ ಕುದುರ ನೇಸ ತೊಳೆದೊಡೆಯು ಏನು ಫಲ ಐತಪ್ಪ. ಬಸವಣ್ಣವ್ರ ಅಂತಾರ, ಕುದುರ ನೇಸ ತೊಳೆದೊಡೆಯು ಏನು ಫಲ. ಇದು ಒಂದು ಮನಸ್ಸು ಅನ್ನೋದು ಮಣ್ಣಿನ ಗಾಡಿ ಇದ್ದಂಗ. ಮಣ್ಣಿನ ಗಾಡಿಗೆ ನೀವ್ ಎಷ್ಟು ಸಲಾರ ತೊಳಿರಿ, ಮಣ್ಣ ಬರ್ತೈತದ. ಕಂಬಳಿಯಲ್ಲಿ ಕಣಕವನಾದಿದಂತೆ. ನೀವು ಕಂಬಳ್ಯಾಗ ಹೋಗಿ ಕಣಕ ನಾದದ್ರ ಅದು ಏನ್ರ ಬಿಡ್ತೈತಿ ಅನ್ನೋದು ಹಿಡ್ಕೊಂಡು ಬಿಡ್ತೈತಿ. ಹಂಗ ಇಂದ್ರಿಯಗಳನ್ನೋದು ಇದೊಂದು ಕಂಬಳಿ. ಇದು ವಿಷಯಗಳನ್ನುವ ಕಣಕ ಹಿಡ್ಕೊಂಡು ಬಿಡ್ತಾವೆ, ಬಿಡುದಿಲ್ಲ ಇವ. ಅದ್ರ ಕರೆಕ್ಟು. ಆದ್ರ ಯಾಕೆ ಇಚ್ಛೆ? ನಮಗೇನ್ ಇಚ್ಛೆ ಇಲ್ಲ. ಅಥಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪುರುಷ. ಮನಸ್ಸು ಯಾಕೆ ಹಿಂಗ ಮಾಡ್ತೈತಿ? ನನಗೆ ಇಚ್ಛೆ ಇರದೇ ಇದ್ರು ಈ ಮನಸ್ಸು ಮತ್ತ ಕೆಟ್ಟದ್ ವಿಚಾರ ಮಾಡ್ತೈತಲ್ಲ. ಈಗ ನೋಡ್ರಿ, ತಾಯಂದಿರದಾರ, ತವ್ರ ಮನಿ ಬಿಟ್ಟು ಬರುವಾಗ ತಂದಿ ತಾಯಿಗೆ ಬಿಟ್ಟು ಬರುವ ಕಷ್ಟ ಏನೈತಿ ಅನ್ನೋದು ನಿಮಗ ಅರ್ಥ ಆದಷ್ಟು ಯಾರಿಗೆ ಆಗೋದು. ತವ್ರ ಮನೆಯಿಂದ ಗಂಡನ ಮನೆಗೆ ಬರಾಗ ಹಡೆದ ತಂದೆ ತಾಯಿಗಳನ್ನ ಬಿಟ್ಟು ಬರುವುದು ಎಷ್ಟು ಕಷ್ಟ ಅನ್ನೋದು ನಿಮಗ್ ಗೊತ್ತಾದಷ್ಟು ಯಾರಿಗೆ ಗೊತ್ತಾಗೋದಿಲ್ಲ. ಇಷ್ಟು ಗೊತ್ತಿದ್ರು ಇಲ್ಲಿಗೆ ಬಂದ ಮೇಲೆ ಗಂಡಿಗೆ ಏನ್ ಹೇಳ್ತೀವಿ ನಾವ್ ಅಂದ್ರ, ನಿಮ್ಮ ಅವ್ವ ಅಪ್ಪನ ಬಿಟ್ಟು ಬ್ಯಾರಿ ಬಂದ್ರಷ್ಟ ನಿನ್ ಜೊತೆಗೆ ಬರ್ತೀನಂತ ಮನಸ್ಸು ಹೇಳ್ತೈತೆಲ್ಲ. ಗೊತ್ತಿದ್ರು ಹೇಳ್ತೈತೆಲ್ಲ ಯಾಕಂತಷ್ಟೆ. ಅಪ್ಪ ಅವನ ಬಿಡೋದು ಎಷ್ಟು ಕಷ್ಟ ಐತಂತ ಗೊತ್ತೈತಿ, ಗೊತ್ತಿದ್ರು ಹೇಳಿಸ್ತೈತೆಲ್ಲ ಯಾಕಿದು? ಮನಸ್ಸು ಹಿಂಗ ಯಾಕೆ ಮಾಡ್ತೈತಿ ಇದು? ನನಗ್ ಗೊತ್ತಿಲ್ಲ. ಮೊಬೈಲ್ ನೋಡೋದ್ರಿಂದ ಏನ್ ಆಗ್ತೈತಿ. ಹಿಂಗ ಪುಸ್ತಕ ತಗೊಂತಾನ, ಒಂದ್ 10 ನಿಮಿಷ ನೋಡೋಣ ಅಂತ 10 ತಾಸ ನೋಡ್ತಾನ. ಗೊತ್ತೈತಿಲ್ಲ. ಪುಸ್ತಕ ಹಿಡಿಯೋದ್ರಿಂದ ಏನಾಗ್ತೈತಿ, ಮೊಬೈಲ್ ಹಿಡಿಯೋದ್ರಿಂದ ಏನಾಗ್ತೈತಿ ಗೊತ್ತೈತಿ ಮನಸ್ಸಿಗೆ. ಆದ್ರೂ ಮೊಬೈಲ ಯಾಕೆ ಹಿಡಿತೈತಿ ಇದು ಗೊತ್ತಿರ್ಬೇಕಲ್ಲ ನಮ್ಮ ಮಕ್ಕಳಿಗೆ. ಮೊಬೈಲ್ ಹಿಡಿದ್ರೆ ಏನಾಗ್ತೈತಿ, ಪುಸ್ತಕ ಹಿಡಿದ್ರೆ ಏನಾಗ್ತೈತಿ ಅನ್ನೋದು ಗೊತ್ತಿರ್ಬೇಕು. ಮೊಬೈಲ ಮನುಷ್ಯಾಗ ಹೇಳ್ತಿರ್ತೈತಿ ಅದು ವಿದ್ಯಾರ್ಥಿಗೆ, ನೀ ಮೊಬೈಲ್ ಹಿಡ್ಕೊಂಡಿ ಅಂದ್ರ ನಿನಗ ಸಮಾಜದಾಗ ತಲೆ ತಗ್ಗಿಸುವಂತೆ ಮಾಡುವೆ. ಪುಸ್ತಕ ಏನಂತೈತಿ, ನನಗ್ ಕೈಯಾಗ ಹಿಡ್ಕೊಂಡ್ರೆ ಸಮಾಜದಾಗ ನಿನಗೆ ತಲೆ ಎತ್ತಿ ತಿರುಗುವಂತೆ ಮಾಡುವೆ ಅಂತ ಪುಸ್ತಕ ಹೇಳ್ತಿರ್ತೈತಿ. ಈಗ ಅದ್ರ ಮ್ಯಾಲ ಬರ್ದಾರಿಲ್ಲ, ಅವ್ರು ಸೇರ್ತಿರ್ತಾರ ಇಂಜೂರಿಯಸ್ ಟು ಹೆಲ್ತ್ ಅಂತ ಬರ್ದಾರ. ಆದ್ರೂ ಬಿಟ್ಟಿಲ್ಲ ನೋಡೋದು ಮನಸ್ಸು, ಸೇರ್ಸಕ್ ಹತ್ತೈತೆ ಇಲ್ಲ. ಇದು ಬ್ಯಾಡ್ ಅಂತೀನಿ, ಆದ್ರೂ ಬಂದಿದ್ದೆಲ್ಲಿಂದ ಇದು ಮನಸ್ಸಿಗೆ? ನನಗೆ ಇಚ್ಛೆ ಇಲ್ಲ ಆದ್ರೂ ಬರ್ತೈತಲ್ಲ ಈ ಮನಸ್ಸು. ಮಲದೋಷ ಅಂತಾರದು. ಒಳಗ ಐತಿ, ವ್ಯಕ್ತ ಆಗಕತ್ತೈತಿ ಅಷ್ಟ. ಇದು ಇಚ್ಛೆ ಇರದಿದ್ರು ಮನಸ್ಸಿನೊಳಗಿಂದ ತೂರಿ ತೂರಿ ಬರಕತ್ತಾವ ನೋಡು. ಮನಸ್ಸು ಚಂಚಲ ಆಗತ್ತಿಲ್ಲ ಒಮ್ಮೊಮ್ಮೆ. ಈಗ ಹುಡುಗರು ಇರ್ತಾರ, ಒಮ್ಮೆ ಸೈನ್ಸ್ ಮಾಡ್ತಾನ, ಇವ್ರು ಅವ್ವ ಅಪ್ಪ ಹಂಗ ಇರ್ತಾರ, ಒಟ್ಟ ಸೈನ್ಸ್ ಮಾಡಿ ಅದು ಏನ್ ಓದ್ತೈತೋ ಏನ್ ಬಿಡ್ತೈತೋ ಅದ್ರ ಮಾತಾ ಕೇಳೋದಿಲ್ಲ, ತಮ್ಮ ತಲೆಯಾಗ ಇದ್ದಿದ್ದ ಹೇಳ್ತಾರ. ಅದು ಸೈನ್ಸ್ ಮಾಡ ಅದಕ್ಕೆ ಓದಾಕ ಯೋಗ್ಯತೆ ಐತೋ ಇಲ್ಲೋ ಗೊತ್ತಿಲ್ಲ, ಒಟ್ಟು ಸೈನ್ಸ್ ಮಾಡಂತಾರ. ಅದು ಸೈನ್ಸ್ ಮಾಡ್ತೈತಿ, ಟಫ್ ಆಗತ್ ನೋಡಂತ ಬಟ್ ಮತ್ ಏನ್ ಮಾಡ್ತೇವೆ, ಆರ್ಟ್ಸ್ ಮಾಡ್ತದ. ಮತ್ತ ಆರ್ಟ್ಸ್ ಪೂರಾ ಸೈನ್ಸ್ ಬಹಳ ಟಫ್ ಆಯ್ತಂದ್ರು, ಆರ್ಟ್ಸಿಗೆ ಬಂತು, ಆರ್ಟ್ಸ್ ಬಹಳ ಈಜಿ ಐತಿ, ಇದನ್ನು ಬೇಡ, ಮುಂದೆ ಏನು ಸ್ಕೋಪ್ ಇಲ್ಲ ಅಂತ. ಮತ್ ಏನ್ ಮಾಡ್ತಿ, ಕಾಮರ್ಸ್ ಮಾಡತ್, ಸ್ಟ್ಯಾಟಿಸ್ಟಿಕ್ಸ್ ಅಕೌಂಟೆನ್ಸಿ ತಿಳಿಯಂಗಿಲ್ಲ ಅಂತ. ಮತ್ ಮುಂದೆ ಏನ್ ಮಾಡತಿ, ಹಾಡಾಕ್ ಹೋಗ್ತೀನಂತ. ಹಾಡಾಕ್ ಹೋತ್, ಅವ್ರ ನಿನ್ ಧ್ವನಿ ಸರಿಗಿಲ್ಲ ಅಂದ್ರ ಅವ್ರು ಹಾಡಾಕ್ ಬಂತು, ನಿನ್ ಕಾಲ ಡೊಂಕ್ ಅದಾವಂದ್ರು ಕುಡ್ಯಾಕ್ ಹೋತ್ ಕೊನಿಗಷ್ಟ. ಅಂದ್ರೆ ಚಂಚಲ ಐತಿದು ಮನುಷ್ಯಾಗ. ಒಮ್ಮೆ ವ್ಯವಹಾರ ಮಾಡ್ಬೇಕ್ ಅನಸ್ತೈತಿ, ಒಮ್ಮೆ ಓದ್ಬೇಕ್ ಅನಸ್ತೈತಿ, ಒಮ್ಮೆ ಒಕ್ಕಲ್ತನ ಮಾಡ್ಬೇಕ್ ಅನಸ್ತೈತಿ. ಇದು ಯಾಕೆ ಹಿಂಗ್ ಚಂಚಲ ಆಗತ್ತ ಮನಸ್ಸ? ಇದು
ಒಮ್ಮೆ ಬುದ್ಧನಿಗೆ ಮದುವೆ ಮಾಡ್ಕೋಬೇಕನ್ನಿಸ್ತು, ಒಮ್ಮೆ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕನ್ನಿಸ್ತು. ಇದು ಮನಸ್ಸು ಹಂಗ ಮಾಡಿಸ್ತೈತಲ್ಲ, ಯಾಕೆ ಹಿಂಗ ಮಾಡಿಸ್ತೈತಿ ಇದು ಮನಸ್ಸಿನ ದೋಷ ಇದು ಅಷ್ಟೇ. ಒಮ್ಮೆ ಸ್ವಾಮಿಗಳನ್ನ ಕಂಡು ಕೂಡಲೇ ಚಲೋ ಇರ್ತೈತಿ, ಇದು ಇದ್ದಂಗ ಈ ಫೀಲ್ಡ್ ಚಲೋ ಇರ್ತೈತಿ, ನಾವು ಸನ್ಯಾಸಿಗಳಾಗ್ಬೇಕಂತ. ಅವ್ ಸ್ವಾಮಿಗಳ್ದು ಏನ್ ಗೊತ್ತಿರ್ತೈತಿ, ದೂರಿಂದ ನೋಡಿ ಆರಾಮ್ ಅನಸ್ತಿರ್ತೈತಿ ಅಷ್ಟ. ಅವ್ರಿಗೆ ಸ್ವಾಮಿಗಳಿಗೆ ಮ್ಯಾಲ ಕುಂದ್ರಿಸಿ ದೊಡ್ಡ ಕುರ್ಚಿ ಹಾಕಿ ದೊಡ್ಡ ಸರ ಹಾಕ್ಯಾರ, ನೋಡೋರಿಗೆ ಹುಡುಗರಿಗೆ ಅನಿಸ್ತಿತ್ತು. ಆದ್ರ ಅಜ್ಜಾರ್ ಆಗ್ಬೇಕಪ್ಪ, ಏನು ದೊಡ್ಡ ಕುರ್ಚಿ, ಏನು ಭಕ್ತರು ಲೈನ್ ಹಚ್ಚಿ ನಿಂತಿರ್ತಾರ, ಏನು ದೊಡ್ಡ ದೊಡ್ಡ ಸರ ಹಾಕ್ಯಾರ. ಗುರುಗಳು ಸರಿರೋ ನೀವ್ ಹಾಕಿದ ಹೂವಿನ ಸರದಾಗ ಕೆಂಪಿರಿವಿ ಅದಾವೋ ಸರಿದೆ ಅಂತಿದ್ರ. ಸರ ಕಂಡೈತಿ, ಕೆಂಪಿರಿವಿ ಕಡಿಸ್ಕೊಂಡು ಗುರುವಿಗೆ ಗೊತ್ತೈತ ಅಷ್ಟ. ಹಂಗ ದೂರಿಂದ ನೋಡಾಗ ಮನಸ್ಸಿಗೆ ಒಮ್ಮೆ ಅದು ಚಲೋ, ಒಮ್ಮೆ ಇದು ಚಲೋ. ಕೇಳ್ತಿರ್ತಾರ ಹುಡುಗರು ಬಂದ್, ಯಪ್ಪ ಏನ್ ಸಂಸಾರ ಚಲೋನೋ, ಏನ್ ಮದುವೆ ಆಗೋಣ, ಏನ್ ಹಂಗ ಸನ್ಯಾಸಿಗಳಾಗಿರೋಣ, ನಿಮಗ್ ತಿಳಿದಂಗ ಮಾಡ್ಬೇಕಪ್ಪ ಇದು ಜಗತ್ತು. ಅಲ್ಲ ಏನಾದ್ರ ಪಾಡ, ಏನ್ ಸಂಸಾರಿ ಆದ್ರ ಪಾಡ, ಏನ್ ಸನ್ಯಾಸಿ ಆದ್ರ ಪಾಡ. ಅವಾಗ ಅವ್ರಿಗೆ ಹೇಳೋ ಉಪದೇಶ ಇಷ್ಟ, ನೋಡಪ್ಪ ಸಂಸಾರ ಅಂದ್ರೆ ಹಿಂಗಿರ್ತೈತಿ, ಅವ್ರು ಹೇಳಿದ್ದೆಲ್ಲ ತರ್ಬೇಕ್ ನೀನ್. ಬಂದ್ರ ನಿಂದ ಪಾಡ, ನಿನ್ ತೊಂದ್ರೆ ಬಂದ್ರ ನಂದ ಪಾಡ ನೋಡಷ್ಟ. ಯಾಕಂದ್ರೆ ನಮಗ್ ಯಾರು ಹೇಳೋರು ಕೇಳೋರು ತೊಂಬ ಅನ್ನೋದು ಏನಿರೋದಲ್ಲ. ನೀ ಯಾವದಕ್ ಸೈ ಅದಿ ಅದಕ್ ರೈಟ್ ಅಷ್ಟ. ತರಕ ಬರಕ ಗಟ್ಟಿದ್ದಿ, ಏನಪ್ಪಾ ಆ ಟಾಂಗ ಕುದುರಿದ್ದಂಗ ಏನ್ ರೊಕ್ಕಿಲ್ಲ ರೂಪಾಯಿ ಇಲ್ಲ, ಹೊರಕ್ ತಯಾರಾಗಿದ್ರು ರೆಡಿ ಹೋಗಕ್. ಯಾರಿಗೇನ್ ಇಚ್ಛೆ, ಯಾವಾದ ಚಲೋ ಯಾವಾದ ಕೆಟ್ಟ. ಇದು ಚಲೋ ಕೆಟ್ಟ, ಸಂಸಾರ ಕೆಟ್ಟ, ಸನ್ಯಾಸ ಚಲೋ ಅಥವಾ ಸನ್ಯಾಸ ಕೆಟ್ಟ, ಸಂಸಾರ ಚಲೋ ಅಲ್ಲಂತಲ್ಲ. ಮನಸ್ಸಿನ ಪ್ರಶ್ನೆ ಇದನ್ನ ಹೇಳುದು. ಮನಸ್ಸು ಹಿಂಗ್ ವಿಚಾರ ಮಾಡಿಸ್ತೈತಿ, ಒಮ್ಮೆ ಹಂಗ ಒಮ್ಮೆ ಹಿಂಗ. ಚಾಂಚಲ್ಯ ದೋಷ ಒಳಗೊಮ್ಮೆ ತಲಿ ಕೈ ಹಚ್ಕೊಂಡ್ ಕುಂತ ಬಿಡ್ತೈತಿ. ಯಾಕೆ ಹಿಂಗಾತು, ನನಗೇನು ಆ ಕಡೆದು ಗೊತ್ತಾಗೋಲ್ದು, ಈ ಕಡೆದು ಗೊತ್ತಾಗೋಲ್ದು. ಮನಸ್ಸು ಹಿಂಗ್ ಮಾಡ್ಕೊಂಡು ಕುಂದಿರ್ತೈತಲ್ಲ. ಒಮ್ಮೆ ನನಗೇನು ಗೊತ್ತಾಗೋಲ್ದು ಅಂತ ತಲಿ ಕೈ ಹಚ್ಕೊಂಡ್ ಕೂಡುದಿಲ್ಲ, ಆಕಾಶ ನೋಡ್ಕೊಂಡು ಕುಂದಿರ್ತಿರ್ತೈತಿ. ತಂದು ಗೊತ್ತಿಲ್ಲ, ತಾನ್ ಯಾರ ಅನ್ನೋದು ಗೊತ್ತಿಲ್ಲ, ಈ ಜಗತ್ತೇನನ್ನೋದು ಗೊತ್ತಿಲ್ಲ. ಆವರಣ ದೋಷ ಗೊತ್ತಾಗೋದಿಲ್ಲ ಅಷ್ಟೇ. ಇದು ಮನಸ್ಸಿನಾಗ ಹೊಲಸಿದ್ರು ಗೊತ್ತಾಗೋದಿಲ್ಲ, ಚಾಂಚಲ್ಯ ಇದ್ರು ಗೊತ್ತಾಗೋದಿಲ್ಲ, ಒಂದಿಷ್ಟೇನರ ಹೊದಿಕೆ, ಅಜ್ಞಾನದ ಹೊದಿಕಿದ್ರು ಗೊತ್ತಾಗೋದಿಲ್ಲ. ಈ ಮನಸ್ಸು ಐತೆಲ್ಲ, ಮತ್ ಇದನ್ನ ಹೆಂಗ ಸ್ವಚ್ಛ ಮಾಡಿಕೊಳ್ಳೋದು? ಇದಕ್ಕೇನು ವಿಧಾನಗಳದಾವ? ಈ ಮನಸ್ಸು ಸ್ವಚ್ಛ ಆಗಬೇಕಾದ್ರ ಇದನ್ನಷ್ಟ ತಿಳಿದವ್ರ ಹತ್ರ ಹೋಗೋದಷ್ಟ. ಇದನ್ನ ಮನಸ್ಸು ಹೆಚ್ಚು ಕಡಿಮೆ ಪಾಪ ಪುಣ್ಯಗಳಲ್ಲಿ ಮಾಡಿರ್ತೈತಿ, ನನಗೆ ತಿಳಿಯದೋ ಮಾಡಿರ್ತೈತಿ. ಇದು ಒಬ್ಬ ಶ್ರೇಷ್ಠ ಗುರುವನ್ನ ಹಿಡ್ಕೊಂಡು ಹೋಗೋದಷ್ಟ. ಒಬ್ಬ ಗುರುವನ್ನ ಹಿಡ್ಕೊಂಡು ಹೋಗೋದು. ಈಗ ನೀವು ಮನ್ಯಾಗ ಏನಾಗಿರ್ತೈತಿ ಅಂದ್ರ, ಗಂಡ ಆಫೀಸರ್ ಇರ್ತಾನ ಅಥವಾ ವ್ಯವಹಾರ ಮಾಡ್ತಿರ್ತಾನ, ಸಣ್ಣ ಮಗು ಇರ್ತೈತಿ, ತಾಯಿ ಅಡಿಗೆ ಮಾಡ್ತಿರ್ತಾಳ, ಅದಕ್ ಪಡಸಲಾಗ ಅಂಗಳದಾಗ ಬಿಡ್ತಾರ, ಅದು ಮೈ ತುಂಬಾ ಹೊಲಸ್ ಹಚ್ಕೊಂಡ್ಬಿಟ್ಟಿರ್ತೈತಿ. ಅದು ಕೆಸರ್ನ್ಯಾಗ ಅಡ್ಡಾಡಿರ್ತೈತಿ, ಏನೋ ಮಾಡಿರ್ತೈತಿ, ಎಲ್ಲಾ ತಗೊಂಡು ಮೈಗೆ ಹಚ್ಕೊಂಡ್ತೈತಿ. 6 ಗಂಟೆಗ ಅಪ್ಪ ಬರಾಗ ನೋಡ್ತಾನಲ್ಲ, ಅದು ಹುಡುಗ ಎಲ್ಲಾ ಹೊಲಸ್ ಹಚ್ಕೊಂಡಿತ್ತು. ಹೊಲಸ್ ಹಚ್ಕೊಂಡಿದ್ ಅಪ್ಪ ಬರದ್ ನೋಡಿ ಅಂಬೆಗಾಲಿಕ್ಕೊಂತ ಅಪ್ಪನ ಕಡೆ ಓಡೋದ್ ಕೂಡ್ಲೆ ಇವ ಬಂದು ಮಗುವಿನ ಎತ್ಕೊಂಡಿಲ್ಲ, ಅಂತ ಕರೆದ್ ಹೆಣ್ತಿ. ಅಕ್ಕಿ ಬಂದು ತಗೊಂಡ್ ಹೋಗಿ ಸ್ವಚ್ಛ ಮಾಡಿದ್ಲು, ಮೈ ತೊಳೆದ್ಲು, ಸಬ್ಕಾರ್ ಹಚ್ಚಿದ್ಲು, ಸ್ನೋ ಹಚ್ಚಿದ್ಲು, ಪೌಡರ್ ಹಚ್ಚಿದ್ಲು, ಕಾಡ್ಗಿ ಹಚ್ಚಿದ್ಲು, ತಂದು ಬಟ್ಟಿ ಹಾಕಿ ಕೊಟ್ರ ಬಾ ರಾಜ ಅಂತ ಅವಾಗ ಕರ್ಕೊಂಡಿವ. ಹಂಗ ಈ ಪ್ರಪಂಚ ಎನ್ನುವ ಪಂಕ ಕೆಸರಿನಲ್ಲಿ ಬಿದ್ದ ಜೀವ ಒಂದಿಷ್ಟು ಪಾಪ ತಾಪಗಳ ಮಧ್ಯೆ ಇದು ಬಳ್ಳಾಕತ್ತೈತಿ. ನಾವು ಪಾಪ ಕೃತ್ಯಗಳನ್ನ ಮಾಡಿ ಮ್ಯಾಲ ಹೋದ್ರ ದೇವ್ರನ್ನುವ ತಂದೆ ಅದನ್ನೆಲ್ಲ ಕರ್ಕೋ ಅಂತಿರ್ತಾನ, ತಗೊಳ್ಳೋದಿಲ್ಲ. ಅದಕ್ಕ ಗುರುವಿನ ಹತ್ರ ಹೋದ್ರ ತನ್ನ ಶಾಸ್ತ್ರ ಮಾತು ವಚನಗಳಿಂದ ಆ ಜೀವ ಎನ್ನುವ ಮಗುವನ್ನ ಸ್ವಚ್ಛ ಮಾಡಿ ಸುಂದರ ಮಾಡಿ ದೇವ್ರ ಹತ್ರ ಕಳಿಸಿದ್ರ ಅವಾಗ ದೇವ್ರ ಬಾಬಾ ರಾಜ ಅಂತ ಕರ್ಕೊಂತಾನಷ್ಟ. ಕಲಿಯುವಿಕೆ ಇಲ್ಲ ಅಷ್ಟ, ಒಬ್ಬ ಗುರು ಬೇಕಾಗ್ತದೆ. ಈಗ ನೀವು ಡಾಕ್ಟರ್ ಹತ್ರ ಹೋಗ್ತೀರಿ, ಡಾಕ್ಟರ್ ಏನ್ ಮಾಡ್ತಾರ ಅಂದ್ರ ಮೊದಲು ಸ್ಕ್ಯಾನ್ ಮಾಡ್ತಾರ, ಸ್ಕ್ಯಾನ್ ಮಾಡಿ ಆಮೇಲೆ ಆಪರೇಷನ್ ಮಾಡ್ತಾರ, ಇನ್ಸ್ಟ್ರೂಮೆಂಟ್ ಬಳಸ್ತಾರ. ಹಂಗ ಗುರು ಒಬ್ಬ ಭವರೋಗ ವೈದ್ಯ. ಶರಣರ ಮಾತು, ಸಂತರ ಮಾತು, ದಾಸರ ಮಾತುಗಳೇ ಇಲ್ಲಿ ಆಪರೇಷನ್ ಇನ್ಸ್ಟ್ರೂಮೆಂಟ್ಸ್. ಇಲ್ಲಿ ಜ್ಞಾನದ ಮುಖಾಂತರ ಸ್ಕ್ಯಾನ್ ಮಾಡಿ ಎಲ್ಲಿ ದೋಷ ಐತಿ ನೋಡಿ ತೆಗೆದು ಅವನನ್ನ ಆರೋಗ್ಯ ಮಾಡ್ತಾನ, ಆರೋಗ್ಯವಂತನನ್ನಾಗಿ ಮಾಡ್ತಾನ, ಆನಂದವಂತನನ್ನಾಗಿ ಮಾಡ್ತಾನ. ಅದಕ್ಕ ಇದು ಮನಸ್ಸು ಸ್ವಚ್ಛ ಆಗಬೇಕಾದ್ರೆ ಒಂದಿಷ್ಟು ತಿಳ್ಕೊಳ್ಳೋದು. ಇದು ಗುರುಗಳ ಹತ್ರ ಹೋಗಿ ಸ್ವಚ್ಛ ಆಗಬೇಕಲ್ಲ ಈ ಮನಸ್ಸು. ನಮ್ಮಲ್ಲಿ ಒಂದು ಕಲ್ಪನಾ ಐತ್ ನೋಡ್ರಿ,
ಪಾಪ ಕಳ್ಕೊಬೇಕಾದ್ರೆ ಗಂಗೆಗೆ ಹೋಗ್ಬೇಕಂತೀವಿ. ತಾಪ ಕಳ್ಕೊಬೇಕಾಗಿತ್ತಂದ್ರೆ ಬೆಳದಿಂಗಳಿತ್ತಂದ್ರೆ ಎಷ್ಟ್ ಆರಾಮೈತ್ ನೋಡ್ರಿ, ತಾಪ ಹೋಗ್ತೈತಿ ಅಂತೀವಿ. ತಣ್ಣಗ್ ಬೆಳದಿಂಗಳ ಕುಂತ್ರ ಸಮಾಧಾನ ಅನಿಸ್ತೈತಿ. ಪಾಪ ಕಳ್ಕೊಬೇಕಾದ್ರ ಗಂಗೆಗೆ ಹೋಗ್ಬೇಕು, ತಾಪ ಕಳ್ಕೊಬೇಕಾಗಿದ್ರ ಚಂದ್ರನ ಬೆಳದಿಂಗಳ ಬೇಕು. ಏನೋ ಒಂದು ಶಾಪ ಹತ್ತಿತ್ತು ಅಂದ್ರೆ ಕಲ್ಪತರು, ಅಥವಾ ನೀವ್ ಯಾವ ದೇವ್ರನ್ನ ನಡ್ಕೊಂತೀರಿ ಆ ದೇವ್ರಿಗೇನೋ ನಡ್ಕೊಂಡಿವ್ರಿ ಶಾಪ ಹೋತು ಅಂತೀವಿ. ಪಾಪ ಕಳಿಬೇಕಾದ್ರ ಗಂಗೆ ಹತ್ರ ಹೋಗ್ಬೇಕು, ತಾಪ ಕಳಿಬೇಕಾದ್ರ ಚಂದ್ರನ ಹತ್ರ ಹೋಗ್ಬೇಕು, ಶಾಪ ಕಳಿಬೇಕಾದ್ರ ನಿಮ್ಮ ಮನಿ ನಂಬಿದ ದೇವ್ರ ಹತ್ರ ಹೋಗ್ಬೇಕು. ಪಾಪ ತಾಪ ಶಾಪ ಈ ಮೂರೂ ಕಳೆಯುವ ಶಕ್ತಿ ಸತ್ಯ ಶರಣರ ವಚನಗಳಲ್ಲಿದೆ. ಅದನ್ನ ಕೇಳಬೇಕಷ್ಟೆ. ಸದಾ ಅದನ್ನೊಂದಿಷ್ಟು ಕೇಳುವುದಷ್ಟ, ಕೇಳ್ಕೊಂತಿರ್ಬೇಕಾಗ್ತದ ಮನುಷ್ಯ. ಎಷ್ಟು ದಿವ್ಸ ಕೇಳಾದ್ರಿ ಇದು ಎಲ್ಲ ಕೇಳಿವಿ ಮತ್ತ ಹೊಲಸಾಗ್ತೈತಿ ಅಂದ್ರೆ ಆಗುದ ಅಷ್ಟ. ಸ್ವಲ್ಪ ಅದ್ರ ಗುಣಧರ್ಮ ಐತಿ, ಏನು ಮಾಡಕ್ ಆಗುದಿಲ್ಲ. ಈಗ ನೀವು ಮನ್ಯಾಗ ತಾಯಂದಿರದಿರಿ, ಚಾ ಮಾಡತಿರಿಲ್ಲ ಮನ್ಯಾಗ, ಅಕಸ್ಮಾತ್ ಒಮ್ಮೆ ತಪ್ಪಿ ಸಾಂಬಾರ್ ಮಾಡು ಖಾರಬ್ಯಾಳಿ ಮಾಡು ಬಗೋಣ್ಯಾಕ ಚಾ ಮಾಡ್ರಿ, ನೀವು ಹೆಂಗಿರ್ತೈತಿ ಅದು? ಖಾರ ಇರ್ತೈತಿ. ಇದು ಖಾರ ಯಾವಾಗ ಹೋಗ್ತೈತಿ ಅಂದ್ರ ಒಂದ ದಿವ್ಸ ಅಲ್ಲ, ಹಂಗ ಮಾಡ್ಕೊಂತ ಹೋಗೋದು. ಒಂದ್ ದಿವ್ಸ ಹೋಗಿ ಖಾರ ಹೋಗಿ ಸಾಂಬಾರ್ ಮಾಡೋ ಬಗೋಣಿನ ಖಾರ ಹೋಗಿ ಸಿಹಿ ಹತ್ತೈತಿ. ಹಂಗ ಮನುಷ್ಯನ ಮನಸ್ಸು ಅಂದ್ರೆ ಇದು ಹಿಂದೆಲ್ಲ ಮಾಡಿದ ಖಾರಬ್ಯಾಳಿ ಬಗೋಣಿದ್ದಂಗಿದು. ಇದು ಸಿಹಿ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಾಗಿಲ್ಲ, ದಿವ್ಸ ಸ್ವಲ್ಪ ಚಲೋ ಶರಣರ ಮಾತಿನ ಸಿಹಿ ಹಚ್ಕೋಂತ ಹೋಗಿಬಿಡು, ಒಂದ್ ದಿವ್ಸ ತಾನ ಸ್ವಚ್ಛ ಆಗುತ್ತ, ಹಳೆ ದೋಷ ಹೋಗಿ ಬಿಟ್ಟಿರ್ತೈತಿ ಅಷ್ಟೇ. ಇದು ಅಭ್ಯಾಸ ಆಗ್ಬೇಕ ಅದಕ್ಕೆ. ಈಗ ನಿಮಗ್ ಸಂಸಾರಿಕರಿರ್ತೀರಿ, ಒಬ್ಬ ಜ್ಯೋತಿಷಿಗಳ ಹತ್ರ ಹೋದ್ ನನ್ ಗಂಡ, ನಮ್ ಹೆಣ್ಮಕ್ಳದ್ ಬಾಳ ಕಾಟ ಆಗೈತಿ ನೋಡ್ರಿ, ಭಯಂಕರ ಕಾಟ ಆಗೈತಿ. ಅವ್ ಜ್ಯೋತಿಷಿ ಅಂದ ಯಾರ ಮನ್ಯಾಗಿಲ್ಲ ಅನ್ನ, ಯಾರ ಮನ್ಯಾಗಿಲ್ಲ, ಇಲ್ಲ ಬಾಳ ಕಾಟ ಐತಿ ಏನ್ರ ಹೇಳ್ರಿ ನಮ್. ಅವಾಗ ಅವ ಜ್ಯೋತಿಷಿ ಎಲ್ಲಾ ಗುಣಾಕಾರ ಭಾಗಾಕಾರ ಮಾಡಿ ನೋಡ್ದ, ಗ್ರಹಗತಿ ಚೆಕ್ ಮಾಡಿ ಹೇಳ್ದಂತ, ನೋಡಪ್ಪ ಇನ್ನೂ 6 ತಿಂಗಳೈತಿ ಕಾಟ ಇದೆ ನಿಂದು, ಇನ್ನೂ 6 ತಿಂಗಳೈತಿ ಕಾಟ. ಅವಾಗ ಅವ ಒಂದ್ ಹುಡುಗಂದ 6 ತಿಂಗಳಾಗಿಂದ ಹೋಗ್ತೈತಿ ಅನ್ಸಾರ ಅಂತ. ಇಲ್ಲ 6 ತಿಂಗಳಾಗಿಂದ ಅದು ಹೋಗುದಿಲ್ಲ, ನಿನಗ ಅಭ್ಯಾಸ ಆಕೈತಿ ಅದು ಅಂತ. ಅದೇನೈತಲ್ಲ ಅಭ್ಯಾಸ ಆಗತ್ ನಿನಗಷ್ಟ. ಇಲ್ಲಿ ನಾವು ಕಲಿಯುವುದು ಏನಂದ್ರೆ ಸ್ವಚ್ಛ ಮಾಡ್ಕೊಳ್ಳೋದಷ್ಟ, ಮನಸ್ಸುಚಿ ಆಗ್ತೈತಿ. ಇದನ್ನ ಕಲಿಯುವುದು ಶರಣರು ಹೇಳಿಲ್ಲೇನು? ಸ್ವಲ್ಪ ಸ್ವಚ್ಛ ಮಾಡ್ಕೋಬೇಕು, ನಮ್ಮ ಮನಿ ಸ್ವಚ್ಛ ಮಾಡ್ಕೋಬೇಕು, ಮನಸ್ಸು ಸ್ವಚ್ಛ ಮಾಡಬೇಕು, ದೇಶ ಸ್ವಚ್ಛ ಆಗ್ಬೇಕು, ಎಲ್ಲವೂ ಸ್ವಚ್ಛ ಆಗ್ತಿರ್ಬೇಕು. ಒಂದಿಷ್ಟು ಸ್ವಚ್ಛ ಮಾಡಿಕೊಳ್ಳುವ ಕಲಾ ಕಲಿಯುವುದು. ಮನೆ ಹೆಂಗಿರ್ಬೇಕು? ಮನೆಯೊಳಗೆ ನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ, ಮನೆಯೊಳಗೆ ರಜ ತುಂಬಿ, ಮನೆಯೊಡೆಯ ನಿದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ, ಮನದೊಳಗೆ ವಿಷಯ ತುಂಬಿ, ಮನದೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ. ಕೂಡಲ ಸಂಘ ಇದು ಏನಿದು ಅಂತ ಬಸವಣ್ಣ ವಿವೇಚನೆ ಮಾಡ್ತಾನೆ. ಈಗ ನೀವೊಂದು ಮನಿ ನೋಡ್ತೀರಿ, ಮನಿ ಮುಂದ ಕಸ ಇತ್ತು ಹೊಲಸಿತ್ತು ಅಂದ್ರ, ಮನಿ ಮುಂದ ಕಸ ಇತ್ತು ಹೊಲಸಿತ್ತು ಅಂದ್ರೆ ಇದ್ರ ಅರ್ಥ ಏನು ಅಂದ್ರ ಆ ಮನ್ಯಾಗ ಆ ಮನಿ ಯಜಮಾನ ಇಲ್ಲ ಅಂತ ಅರ್ಥ. ಮನಿ ಮುಂದ ಕಸ ಹೊಲಸು ಇತ್ತು ಅಂದ್ರ ಆ ಮನ್ಯಾಗ ಆ ಮನಿ ಯಜಮಾನ ಇಲ್ಲ ಅಂತ ಅರ್ಥ. ಮನ್ಯಾಗ ಮನಿ ಯಜಮಾನ ಅದಾನ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂದ್ರ ಆ ಮನ್ಯಾಗ ಒಂದಿಷ್ಟು ದೀಪ ಇರ್ಬೇಕು, ಮನಿ ಮುಂದ ಹಸಿರಿರ್ಬೇಕು, ಕಸ ಇರಬಾರದು, ದೀಪ ಹಚ್ಚಿರ್ಬೇಕು, ಅಂದ್ರ ಆ ಮನ್ಯಾಗ ಆ ಮನಿ ಯಜಮಾನ ಅದಾನಂತ ಅರ್ಥ. ಹಂಗ ಈ ದೇಹ ಅನ್ನೋ ಮನಿಯೊಳಗ ಕಸ ಇತ್ತು ಹೊಲಸಿತ್ತು ಅಂದ್ರ ಹೆಂಗ ಆ ಮನಿ ಮುಂದ ಕಸ ಬಿದ್ರ ಆ ಮನ್ಯಾಗ ಆ ಮನಿ ಯಜಮಾನ ಇಲ್ಲ ಅಂತ ತಿಳ್ಕೊಂತೀವಿ. ಹಂಗ ಮನದಲ್ಲಿ ವಿಷಯ ತುಂಬಿ ತನುವಿನಲ್ಲಿ ಹುಸಿ ತುಂಬುತ್ತು ಅಂದ್ರ ಈ ದೇಹ ಅನ್ನೋ ಮನೆಯೊಳಗೂ ಸಹಿತ ದೇವನಿಲ್ಲ ಅಂತ ತಿಳ್ಕೊಂತ ಬಸವಣ್ಣವ್ರು ಹೇಳ್ತಾರೆ. ಅದಕ್ಕ ಇದು ತುಂಬಬಾರದು. ಯಾವ ಕ್ಷೇತ್ರ ತಗೊಳ್ರಿ, ಆ ಕ್ಷೇತ್ರ ಈ ಕ್ಷೇತ್ರ ಅಂತ ಏನಿಲ್ಲ. ಎಲ್ಲ ಕ್ಷೇತ್ರಗಳಲ್ಲಿ ಒಂದಿಷ್ಟಿಷ್ಟು ಇಷ್ಟಿಷ್ಟು ಹೊಲಸು ಬಿದ್ದ ಅದಾವ ಎಲ್ಲಾ ಕ್ಷೇತ್ರಗಳು. ಅದು ಧಾರ್ಮಿಕ ಕ್ಷೇತ್ರ ಇರಬಹುದು, ರಾಜಕೀಯ ಕ್ಷೇತ್ರ ಇರಬಹುದು, ಶೈಕ್ಷಣಿಕ ಕ್ಷೇತ್ರ ಇರಬಹುದು, ವೈದ್ಯಕೀಯ ಸ್ವಲ್ಪ ಹೊಲಸು ಬಿದ್ದಾವ್. ನಮ್ಮಲ್ಲಿ ಏನ್ ಮಾಡ್ಲಿಕ್ಕೆ ಆಗ್ತದೆ ಹೇಳಿ? ನಾವೆಲ್ಲ ಹೇಳ್ತೀವಿ ಇಲ್ಲಿ ಈಗ ವೈದ್ಯಕೀಯ ಕ್ಷೇತ್ರದ ಎಷ್ಟು ದುಬಾರಿ ಆಗೈತೆ ಅಂತೀವಿ. ಇಲ್ಲ ಆಗೈತಿ, ಏನ್ ಮಾಡಕ್ ಆಗ್ತೈತಿ ಹೇಳಿ? ಇದ್ರ ಮಧ್ಯದೊಳಗು ಮಂಡ್ಯದೊಳಗ ಒಬ್ರು ಗೌಡ್ರದಾರ, ಶಂಕರೇಗೌಡ್ರು ಅಂತ ಕೇಳಿರ್ಬೇಕು ನೀವ್ ಹೆಸರು. ಅವರು ಡಾಕ್ಟರ್ ಆಗಿಂದ ಇಲ್ಲಿವರೆಗೆ ಪ್ರಾಕ್ಟೀಸ್ ಮಾಡಾಕತ್ತಾರಲ್ಲ, ಬಡವರಿಗೆ ಪ್ರತಿನಿತ್ಯ ಒಬ್ಬನಿಗೆ ಬರೀ 5 ರೂಪಾಯಿ ಅಷ್ಟೇ ಚಾರ್ಜ್ ಮಾಡ್ತಾರ. ಪದ್ಮಶ್ರೀ ಪ್ರಶಸ್ತಿ ಕೊಟ್ರು ಅವ್ರಿಗೆ. ವೈದ್ಯೋ ನಾರಾಯಣೋ ಹರಿಹಿ ಅಂತಾರಿಲ್,
ವೈದ್ಯರು ಹೆಂಗಿರ್ಬೇಕು ಅಂದ್ರ ವೈದ್ಯ ನಾರಾಯಣ, ದೇವ್ರು ಮತ್ತು ವೈದ್ಯ ಡಿಫರೆನ್ಸ್ ಇಲ್ಲ ಅವ್ರಲ್ಲಿ. ನಮ್ಮ ಸಂಬಂಧ ಇಬ್ರು ಕೂಡ ಚಲೋ ಇರ್ಬೇಕು, ದೇವ್ರು ಕೂಡ ಚಲೋ ಇರ್ಬೇಕು, ಡಾಕ್ಟರ್ ಕೂಡ ಚಲೋ ಇರ್ಬೇಕು. ಅಕಸ್ಮಾತ್ ನಮ್ ಸಂಬಂಧ ದೇವ್ರು ಕೂಡ ಕೆಡಿಸ್ಕೊಂಡಿವ ಅಂದ್ರೆ ಅವ್ರು ಡಾಕ್ಟರ್ ಕಡೆ ಕಳಿಸ್ತಾನ. ಅಕಸ್ಮಾತ್ ಡಾಕ್ಟರ್ ಕೂಡ ಸಂಬಂಧ ಕೆಡಿಸ್ಕೊಂಡಿವ ಅಂದ್ರೆ ಸೀದಾ ದೇವ್ರ ಕಡೆನೆ ಕಳಿಸ್ತಾರ. ಇಬ್ರು ಕೂಡ ಚಲೋ ಇರ್ಬೇಕು ಸಂಬಂಧ. ಒಬ್ಬ ವೈದ್ಯ ಹೆಂಗಿರ್ಬೇಕು, ಯಾವಾಗ ವೈದ್ಯ ಆಗ್ತಾನ? ವೈದ್ಯ ನಾರಾಯಣೋ ಹರಿಹಿ ಅಂದ್ರ. ಈಗ ಒಬ್ಬ ಪೇಷಂಟ್ ಅವನ್ ಹತ್ರ ಬಂದ ಅಂದ್ರ ಒಬ್ಬ ವೈದ್ಯ ಅವ ಏನ್ ಪೇಷಂಟ್ ಬಂದಿರ್ತಾನಲ್ಲ, ಅವನ್ ಎದಿ ಮ್ಯಾಲಿರುವ ಪಾಕೆಟ್ ನೋಡೋದಲ್ಲ, ಆ ಪೇಷಂಟಿನೊಳಗಿರುವ ಹೃದಯದೊಳಗ ದೇವರನ್ನ ಕಾಣಬೇಕು. ಇದು ಟ್ರೀಟ್ಮೆಂಟ್. ಇದು ಅಷ್ಟ. ಅಂದ್ರ ಒಬ್ಬ ವೈದ್ಯ ಅವನಿಗೆ ಭಯ ಹುಟ್ಟಿಸುವುದಲ್ಲ, ಭರವಸೆ ಹುಟ್ಟಿಸಬೇಕಾಗ್ತೈತಿ. ಏನ್ ರೋಗ ಬರುದ ದೇಹಕ್ಕೆ, ಭಯ ಹುಟ್ಟಿಸುವುದಲ್ಲ. ಇದೇನಾಗುದಲ್ ತಗೋ, ನಾ ಟ್ರೀಟ್ಮೆಂಟ್ ಮಾಡ್ತೀನಿ, ಭರವಸೆ ಕೊಡಬೇಕು. ಕೌನ್ಸಿಲಿಂಗ್ ಅಂತಾರೆ ಇದಕ್ಕೆ. ಭರವಸೆ ಕೊಡೋದು ಬೇಕಲ್ಲ, ಇರ್ಲಿಲ್ಲ ಅಂದ್ರೆ ಹೆಂಗ ನಡೀತೈತಿ ಹೇಳಿ. ಒಂದು ಪೇಷಂಟಿಗೆ ಕರ್ಕೊಂಡು ಹೋದ್ರಂತ ಆಪರೇಷನ್ ಥಿಯೇಟರ್ನೊಳಗ. ಹೋಗಿ ಅದೆಲ್ಲಾ ಹಸಿರು ಬಟ್ಟೆ ಗಿಟ್ಟಿ ಹಾಕ್ತಾರಲ್ಲ, ಹಾಕಿ ಲೈಟ್ ಹಾಕಿದ್ರು. ಅದಕ್ ಪೇಷಂಟಿಗೆ ಮನಗಿಸಿದ್ರು. ಅದಕ್ಕೆ ಯಪ್ಪ ನಾನು ಹೊಟ್ಟಿ ಏನೋ ಆಗೈತಿ ಅಂದ ಕೂಡಲೇ ಅವ್ರ ಡಾಕ್ಟರ್ ಅಂದ ಇಲ್ಲ ಆಪರೇಷನ್ ಮಾಡ್ಬೇಕು ಇದಕ್ಕಂದ. ಬಾಳ್ ತ್ರಾಸ ಆಗೈತಪ್ಪ ಅಂದ್ರ ಬಾ ತಗೊಂಡು ಹೋದ್ ಹೊಟ್ಯಾಗ ತಗೊಂಡು ಮಲಗಿಸಿದ್ರು. ಮಲಗಿಸಿ ಲೈಟ್ ಹಚ್ಚದ ಕೂಡಲೇ ಡಾಕ್ಟರ್ ಏನ್ ಮಾಡಿದ್ರ ಅಂದ್ರೆ ಒಂದು ಹೂವಿನ ಸರ ತಗೊಂಡ್ ಬಂದ್ರು. ಅವ್ರು ತಗೊಂಡು ಹಿಂಗ್ ಗಾಡಿಗೆ ಹಾಕಿದ್ರು. ಅದು ಪೇಷಂಟ್ ಕೇಳ್ತು, ಯಾಕ್ರಿ ಡಾಕ್ಟರ್ ಸಾಹೇಬ್ರ ಹೂವಿನ ಸರ ಯಾಕ್ತಂದ್ರಿ? ನೋಡಪ್ಪ ನಂದು ಫಸ್ಟ್ ಆಪರೇಷನ್ ಇದು ನಂದು ಫಸ್ಟ್ ಆಪರೇಷನ್. ಚಲೋ ಆದ್ರ ನಾ ಹಾಕೊಂತೀನಿ, ಹೆಚ್ಚು ಕಡಿಮೆ ಆದ್ರೆ ನಿನಗ್ ಹಾಕಿ ಕಳಿಸ್ತೀನಿ. ಎಲ್ಲಿ ಸ್ವಲ್ಪ ಎಲ್ಲಾ ಕ್ಷೇತ್ರಗಳಲ್ಲಿ ವ್ಯತ್ಯಾಸ ಆಗ್ಯದಲ್ಲ. ಅವ್ರಿಗೆ ತಿಳ್ಕೊಳ್ಳೋದಷ್ಟೇ ಎದ್ಯಾಗ ಒಂದಿಷ್ಟು ಬ್ಯಾಡ್ ಅಂತಲ್ಲ, ಸೇವಾ ಮನೋಭಾವ ಇರಬೇಕು ಎಲ್ಲಾ ಕ್ಷೇತ್ರಗಳಲ್ಲಿ. ರಾಜಕೀಯ ಕ್ಷೇತ್ರ ಥಾಮಸ್ ಜೆಫರ್ಸನ್ ಅಂತ ಹೇಳಿ ಒಬ್ರು ಅಮೆರಿಕದ ಅಧ್ಯಕ್ಷರಿದ್ರು. ಅವ್ರ ಹೆಸರು ಥಾಮಸ್ ಜೆಫರ್ಸನ್. ಅವರು ಅಮೆರಿಕದ ಅಧ್ಯಕ್ಷರಾಗಿದ್ರು. ಅವರು ಅಮೆರಿಕದ ಅಧ್ಯಕ್ಷರಾಗಿದ್ದಾಗ, ಥಾಮಸ್ ಜೆಫರ್ಸನ್ ಅಮೆರಿಕದ ಅಧ್ಯಕ್ಷರಾದಾಗ ಅವರು ಮಾರು ವೇಷದೊಳಗ ನಮ್ಮ ದೇಶದ ಸ್ಥಿತಿಗತಿ ಹೆಂಗೈತಿ, ಇಲ್ಲಿ ಜನ ಹೆಂಗದಾರ ಅಂತ ತಿಳ್ಕೊಳ್ಳಕ್ ಹೋದ್ರಂತವ್ರು. ಅಂದ್ರೆ ಒಬ್ಬ ಸುಮ್ನೆ ಸಾಮಾನ್ಯ ಹಳ್ಳಿಯ ರೈತನ ಬಟ್ಟೆ ಹಾಕೊಂಡು ಹೋದ್ರು. ರಾತ್ರಿ ಒಂದು 5 ಸ್ಟಾರ್ ಹೋಟೆಲ್ಗೆ ಹೋದ್ರಂತ. ಹೋದಾಗ ಇವ್ರಿಗೆ ಹಿಡಿಲಿಲ್ಲ ಇವ್ರು ಅಮೆರಿಕದ ಅಧ್ಯಕ್ಷರನ್ನ ತಿಳ್ಕೊಂಡವ. ರಿಸೆಪ್ಷನಿಸ್ಟ್ ಮೇಲ್ವಿಚಾರಕರು ಇರ್ತಾರಲ್ಲ, ಹಿಡಿಲಿಲ್ಲ. ಅವ್ರನ್ನ ಹೊರಗೆ ಹಾಕಿದ್ರು. ರೈತರಿಗೆ ನಮ್ಮ ಹೋಟೆಲ್ದಾಗ ಜಾಗ ಇಲ್ಲ, ಇದು 5 ಸ್ಟಾರ್ ಹೋಟೆಲ್ ಅಂತ ಹೊರಗೆ ಹಾಕಿದ್ರು. ಇಲ್ಲಿ ಮೊನ್ನೆ ಮಾಲ್ನಾಗ ಹಾಕಿದ್ದಿಲ್ಲ ಒಬ್ಬರಿಗೆ. ಆಮೇಲೆ ಹೆಂಗ್ ಕರ್ಕೊಂಡು ಹೋದ್ರು ನೋಡು. ಹಂಗ 5 ಸ್ಟಾರ್ ಹೋಟೆಲ್ ನಿಂದ ಹೊರಗೆ ಹಾಕದ್ರಂತ. ಇವ ರೈತರಿಗೆ ನಮ್ಮ 5 ಸ್ಟಾರ್ ಹೋಟೆಲ್ನಾಗ ಜಾಗ ಇಲ್ಲ ಅಂತ. ಒಂದ್ 15-20 ನಿಮಿಷ ಆಗಿಂದ ಗೊತ್ತಾತು, ಮಾಲೀಕಗ್ ಗೊತ್ತಾತು, ಬಂದವರು ಥಾಮಸ್ ಜೆಫರ್ಸನ್ ಇದ್ರು ಅಂತ. ಅವಾಗ ಅವ್ ಬಂದಂತ, ಯಾರು ಮಾಲೀಕ್ ಬಂದವ್ರಿಗೆ ಸಾರಿ ಕೇಳ್ದ, ತಪ್ಪಾಗೈತಂದ, ಕಾಲ್ ಮುಗದ, ಕೈ ಮುಗದ, ನೀವ್ ಬರ್ಬೇಕು, ತಪ್ಪಾಗೈತ್ ನಮಗ. ಅವತ್ ಕೇಳ್ದ, ಯಾಕೆ ನಿಮ್ಮ 5 ಸ್ಟಾರ್ ಹೋಟೆಲ್ನಾಗ ನನಗೆ ಯಾಕೆ ಜಾಗ ಕೊಡ್ಲಿಲ್ಲ ನೀವು? ಇಲ್ಲ, ನಮ್ಮ ಹುಡುಗರು ತಪ್ಪು ತಿಳ್ಕೊಂಡವ. ಏನಂದ್ರ ರೈತರದಾರ ಅಂತ ತಿಳ್ಕೊಂಡಾರ, ಇವ್ರು ಹಳ್ಳಿ ಮನುಷ್ಯ ಅದಾನಂತ ತಿಳ್ಕೊಂಡಾನ, ಅವ್ರಿಗ್ ಕೊಟ್ಟಿಲ್ಲ ಅಷ್ಟೇ. ಅವಾಗ ಥಾಮಸ್ ಜೆಫರ್ಸನ್ ಒಂದ್ ಚಲೋ ಮಾತು ಹೇಳ್ದ, ನೋಡು, ಯಾವ ದೇಶದ 5 ಸ್ಟಾರ್ ಹೋಟೆಲ್ನೊಳಗ ಈ ದೇಶದ ಅನ್ನ ಕೊಡುವ ರೈತನಿಗೆ ಇರ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರ ಆ ದೇಶದ ಅಧ್ಯಕ್ಷನು ಇರ್ಲಿಕ್ಕೆ ನಾಲಾಯಕ್, ಅವನು ಇರಬಾರ್ದಲ್ಲಿ ಅಂತ, ಅವನು ಇರ್ಲಿಕ್ಕೆ ಲಾಯಕ್ಕಿಲ್ಲ ಅಲ್ಲಿ ಅಂತ. ಅಂದ್ರ ನಮ್ಮ ದೇಶದ ರೈತರು ಇವ್ರೇನ್ ನಮಗ್ 5 ಸ್ಟಾರ್ ಹೋಟೆಲ್ನಾಗ ಇಡ್ರಪ್ಪ ಅಂತ ಕೇಳಿಲ್ಲ. ಅವ್ರ ಏನ್ ಕೇಳ್ಯಾರ ಅಂದ್ರ ನಮಗ್ ಬಿತ್ತಕ್ ಒಂದಿಷ್ಟು ಬೀಜ ಕೊಡ್ರಿ, ನಮಗ ಹೊಲಕ್ ಒಂದಿಷ್ಟು ವಿದ್ಯುತ್ ಶಕ್ತಿ ಕೊಡ್ರಿ, ನಮ್ಮ ಹೊಲಕ್ ಒಂದಿಷ್ಟು ನೀರ್ ಕೊಡ್ರಿ, ನಮ್ಮ ಹೊಲಗಳಿಗೆ ಒಂದಿಷ್ಟು ನೀರ್ ಕೊಡ್ರಿ. ನಮ್ಮ ರೈತರಿಗೆ ಜನನಾಯಕರು ಬೇಕಾಗಿಲ್ಲ, ನಮ್ಮ ಹೊಲಕ್ ನೀರು ತರುವ ಜಲನಾಯಕರು ಬೇಕಾಗ್ಯಾರ ಈಗಷ್ಟು. ನಮ್ಮ ರೈತರು ಬೆಳೆದ ಬೆಲೆಗೆ ಬೆಂಬಲವೂ ಇಲ್ಲ, ಅವರಿಗೂ ಬೆಂಬಲ ಇಲ್ಲ. ಬೆಳೆದ ಬೆಳೆಗೂ ಬೆಂಬಲ ಇಲ್ಲ, ಅವರಿಗೂ ಬೆಂಬಲ ಇಲ್ಲ. ಕ್ಷೇತ್ರ ಸುಧಾರಣೆ ಆಗಬೇಕಾಗ್ತೈತಿ, ಎಲ್ಲಾ ಕ್ಷೇತ್ರಗಳು ಸುಧಾರಣೆ ಆಗ್ಬೇಕಾಗ್ತೈತಿ. ಒಬ್ಬ ಜನನಾಯಕ ಯಾವಾಗ ಆಗ್ತಾನಂದ್ರ ಬರೇ ನೆಕ್ಸ್ಟ್ ಎಲೆಕ್ಷನ್ ವಿಚಾರ ಮಾಡೋರಲ್ಲ, ನೆಕ್ಸ್ಟ್ ಜನರೇಷನ್ ವಿಚಾರ ಮಾಡ್ಬೇಕಾಗ್ತೈತಿ. ಅದಕ್ಕೆ ಯಾವ ವ್ಯಕ್ತಿ ಬರೇ ಎಲೆಕ್ಷನ್ ವಿಚಾರ ಮಾಡ್ತಾನ ಅವ ಜನಪ್ರತಿನಿಧಿ ಆಗ್ತಾನ,
ಮುಂದಿನ ಜನರೇಷನ್ ಯಾವ ತಲೆಯಾಗಿ ಇಟ್ಟುಕೊಂಡಿರ್ತಾನ ಅವ ಜನರ ಮನಪ್ರತಿನಿಧಿ ಆಗ್ತಾನ. ಇದು ಕ್ಷೇತ್ರ, ಇದು ಎಲ್ಲಾ ಕ್ಷೇತ್ರಗಳಲ್ಲಿ ಬೆಳಿಬೇಕಾಗ್ತದೆ. ಶಿಕ್ಷಣ ಕ್ಷೇತ್ರ ಅದಕ್ಕೆ ಹೊರತಿಲ್ಲ, ಎಲ್ಲಾ ಕ್ಷೇತ್ರಗಳಲ್ಲಿ ಇದು ನಡೆಯುವುದ. ಇದು ಈಗ ಶಿಕ್ಷಣ ಕ್ಷೇತ್ರ ಇದೆ ನೋಡ್ರಿ. ಹಿಂದೆ ಹೆಂಗಿದ್ರು ಶಿಕ್ಷಕರು, ಹೆಂಗಿದ್ರು ಸುಮ್ನೆ ಒಂದ್ ಸಣ್ಣ ಘಟನಾ ನಡೀತಂತ ಹಿಂಗ್ ಹೇಳ್ತಾರ. ಏನಿತ್ತು ಅಂದ್ರೆ ಒಂದು ಸಾಲಿತ್ತು. ಒಂದು ಸಾಲಿ ಒಳಗ ಒಂದ್ ಹುಡುಗ ವಾಚ್ ಕಳು ಮಾಡ್ತಂತ. ಸಾಲಿ ಒಳಗ ಹುಡುಗ ವಾಚ್ ಕಳು ಮಾಡ್ತು. ವಾಚ್ ಕಳು ಮಾಡಿದಾಗ ಅವ ಬಂದ್ ಹೇಳ್ದ, ಸರ್ ವಾಚ್ ಕಳು ಮಾಡ್ಯಾರಿ, ನಂದು ವಾಚ್ ಕಳು ಮಾಡ್ಯಾರ ಸರ್. ವಾಚ್ ಕಳು ಮಾಡ್ಯಾರ ಅಂದಿದ್ದಕ್ಕ ಅವ್ರ ಸರ್ ಏನ್ ಹೇಳಿದ್ರಂದ್ರ, ಎಲ್ಲರೂ ನೋಡ್ರಿಪ್ಪ ಕ್ಲಾಸ್ ರೂಮ್ನ್ಯಾಗ ನಿಮ್ ಖರ್ಚಿಪ್ ತಗೊಂಡ್ ಕಣ್ ಕಟ್ಕೊಳ್ರಿ ಮೊದಲು. ನೀವೆಲ್ಲರೂ ನಿಮ್ ಖರ್ಚಿಪ್ ತಗೊಂಡ್ ಕಣ್ ಕಟ್ಕೊಳ್ರಿ ಅಂತ ಕಣ್ಣು ಕಟ್ಟಿಸಿದ್ರು. ಎದ್ ನಿಲ್ಲಿಸಿ ಆಮೇಲೆ ಸರ್ ಹೋಗಿ ಚೆಕ್ ಮಾಡಿ ಒಂದ್ ಹುಡುಗನ ಪಾಕೆಟ್ನ್ಯಾಗ ವಾಚ್ ಸಿಕ್ತು. ವಾಚ್ ತಗೊಂಡ್ ಬಂದ್ರು ಸರ್. ತಗೊಂಡ್ ಎಲ್ಲರೂ ಬಟ್ಟಿ ಬಿಚ್ಚಿರಿ, ಖರ್ಚಿಪ್ ಬಿಚ್ಚಿರಿ ಅಂತ ಬಿಚ್ಚಿಸಿದ್ರು. ಬಿಚ್ಚಿಸಿದ ಮೇಲೆ ಆ ಹುಡುಗನ್ ಕೊಟ್ರು. ಯಾವ ಹುಡುಗ ಕದ್ದಿದ್ನಲ್ಲ ಅವನಿಗೆ ಭಯ, ಕ್ಲಾಸ್ ಮುಗ್ದಿನ ಸರ್ ಕರೆದು ಬಡಿತಾರ. ಅವ್ರೇನು ಕೇಳಿಲ್ಲ. ಅವಾಗ ನೆಕ್ಸ್ಟ್ ಪ್ರೇಯರ್ಗೆ ನಿಂತ ಕರೀತಾರ, ಅವಾಗ ಕರೆದು ಮಂದ್ಯಾಗ ಅಪಮಾನ ಮಾಡ್ತಾರ ನನಗಂತ ಅನ್ಕೊಂಡ್ರು. ಹುಡುಗ ಅನ್ಕೊಂಡ, ಅವಾಗೂ ಕರೀಲಿಲ್ಲ ಸರ್. ಆಮೇಲೆ ನಮ್ಮ ಅಪ್ಪ ಅವನ್ ಏನ್ರ ಕರೆಸ್ತಾರಂತ ತಿಳ್ಕೊಂಡ, ಅವಾಗೂ ಕರೆಸ್ಲಿಲ್ಲ ಸರ್. ಹಂಗ ಹೋತು ಹುಡುಗ ಮುಂದವ ಅನ್ಕೊಂಡ, ಕೆಟ್ಟದ್ ಮಾಡುದು ಕಳು ಮಾಡೋದು ಬಿಟ್ಟ ಹುಡುಗ. ಬಿಟ್ಟ ಮೇಲೆ ಅವ ಮುಂದ ದೊಡ್ಡ ವ್ಯಾಪಾರಸ್ಥ ಅದ. ಒಂದ್ ದಿವ್ಸ ಸರ್ ಈಗ ರಿಟೈರ್ಡ್ ಆಗಿದ್ರು, ಮನಿಗ್ ಹೋಗಿ ಕಾಲ್ ನಮಸ್ಕಾರ ಮಾಡಿ ಭೇಟಿ ಮಾಡಿ, ಸರ್ ನನ್ ಗೊತ್ತ ಹಿಡಿದ್ರೇನ್ ಸರ್ ಅಂತಂದ. ಇಲ್ಲಪ್ಪ ಗೊತ್ತಿಲ್ಲ, ಬಾಳ್ ಮಂದಿ ಹಂಗ ಬರ್ತಾರ ಹೋಗ್ತಾರ. ಅಲ್ ಸರ್ ನಾನು ಗೊತ್ತೈತೆ ನಿಮಗ್? ನಾನ್ ಸರ್ ಯಾವ ಬ್ಯಾಚ್ ಅಪ್ಪ ಅಂತ. ಇಲ್ಲಪ್ಪ ನನ್ಗ್ ಗೊತ್ತಿಲ್ಲ ಸರ್. ವಾಚ್ ಕಳು ಮಾಡಿದ್ನಲ್ ಸರ್, ನಾನು ವಾಚ್ ಕಳು ಮಾಡಿದ್ನಲ್ ಸರ್, ಅವನ್ ನಾನು ಅಂತ. ಇರ್ಬೋದಪ್ಪ, ನನಗ್ ಗೊತ್ತಿಲ್ಲ ಯಾರು ಅಂತ. ಅಲ್ ಸರ್ ನೀವು ನಾ ವಾಚ್ ಕಳು ಮಾಡಿದ್ದೆ, ನೀವ ಬಂದ್ ಚೆಕ್ ಮಾಡಿದ್ರಲ್ಲ? ಇಲ್ಲ ಮಾಡಿರ್ಬಹುದು, ಕರೆ ನಾನಾ ವಾಚ್ ಚೆಕ್ ಮಾಡೀನಿ, ನನಗ್ ನೀನ ಅಂತ ಗೊತ್ತಿಲ್ಲ. ಅವಾಗ ಹುಡುಗಂದ, ಅಲ್ ಸರ್ ನೀವ ವಾಚ್ ಚೆಕ್ ಮಾಡಿರಿ, ನನಗ್ ಹೆಂಗ್ ಗೊತ್ತಿಲ್ಲ ಅಂತೀರಿ? ನೋಡಪ್ಪ, ನೀವ್ ಹೆಂಗ್ ಕಣ್ಣಿಗೆ ಬಟ್ಟಿ ಕಟ್ಕೊಂಡಿದ್ರಲ್ಲ, ನಾನು ಕಣ್ಣಿಗೆ ಬಟ್ಟಿ ಕಟ್ಕೊಂಡ ಚೆಕ್ ಮಾಡೀನಿ. ನನ್ನ ವಿದ್ಯಾರ್ಥಿಗಳು ಇವ ಕಳ್ಳ ಸುಳ್ಳ ಅಂತ ನನಗೂ ಬರಬಾರ್ದು. ಇದು ಕಲ್ಪನೆ. ಬದುಕಿದ ರೀತಿ ಹೆಂಗದ.